ಎತ್ತಿನಹೊಳೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ. ಬಯಲು ಸೀಮೆಗಳಾದ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಗೆ ನೀರು ಒದಗಿಸುವ ಈ ಯೋಜನೆಗೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಆದರೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಹಿನ್ನೆಲೆ ವಿರೋಧದ ನಡುವೆಯೂ ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿ ನಡೆದಿದೆ. ಇತ್ತೀಚೆಗಷ್ಟೇ ಹಾಸನಕ್ಕೆ ಬಂದಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 100 ದಿನದೊಳಗೆ ಕಾಮಗಾರಿ ಮುಗಿಸಿ ಮೊದಲ ಹಂತದ ನೀರನ್ನ ಹರಿಸಬೇಕು ಅಂತ ಗಡುವು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತರಾತುರಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಸೂಕ್ತ ಪರಿಹಾರವನ್ನ ಕೊಡದೆ ಕುಂಟು ನೆಪ ಹೇಳ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರುವ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗಂಗೂರು ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿ ಗಂಗೂರು ಭೂ ಸಂತ್ರಸ್ತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದ್ದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸುರಂಗ ಹಾದು ಹೋಗಿರುವ ಎತ್ತಿನಹೊಳೆ ಕಾಮಗಾರಿ ಸಮೀಪ ನೀರಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಹಾರ ಕೊಡಿ ಇಲ್ಲ ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ರು. ಅದರಿಂದ ನಾವು ಪರಿಹಾರ ಕೇಳ್ತಾ ಇದೀವಿ ಸರ್. ನಾವು ದುಡ್ಕ ತಿನ್ನಕ್ಕೂ ಜಮೀನಿಲ್ಲ, ತೋಟ ಇಲ್ಲ, ಏನೂ ಇಲ್ಲ, ಎಲ್ಲ ಹೋಯ್ತು. 60 ಗಿಡ 50 ಗಿಡ ತೋಟ ಹೋಯ್ತು. ಈಗ ನಾವು ಏನು ಮಾಡೋದು? ನಾವೆಲ್ಲರೂ ಹೋಗಿ ಇಸ ಕುಡಿಬೇಕು ಅಷ್ಟೇ, ಇನ್ನೇನು ಇಲ್ಲ ಸರ್. ಹೌದು ಸರ್, ತೊಟ್ಟುತ್ತೆ. ನಮ್ಮ ಕಣ್ಣೀರೇ ತೊಡ್ತವೆ ಅವ್ರಿಗೆ ಸರ್, ತೊಟ್ಟುತ್ತೆ ಸರ್ ಅವರಿಗೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ನಮ್ಮ ವಿರೋಧವಿಲ್ಲ. ಆದರೆ ಸೂಕ್ತ ಪರಿಹಾರ ಕೊಡದೆ ಕಾಮಗಾರಿ ಆರಂಭಿಸಿರೋದು ಎಷ್ಟು ಸರಿ ಅಂತ ರೈತರು ಪ್ರಶ್ನಿಸಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರೈತರು ನಾನು ನಿಮ್ ಕಷ್ಟ ಕೇಳಂಗಿಲ್ಲ. ಅವರು ತಹಸೀಲ್ದಾರ್ ಹೇಳ್ತಾರೆ, ನೀವು 4 ವರ್ಷದಿಂದ ನಾವು ನಿಮಗೆ ಬಿಡಕ್ಕೆ ಕೇಳಿದ್ವಾ? ನೀವು ಯಾರು ಬಿಡಕ್ಕೆ ಕೇಳಿದ್ವು ಜಮೀನ? ನಾವು ಬಿಡಕ್ಕೆ ಕೇಳಿದ್ವಾ ಅಂತ ತಹಸೀಲ್ದಾರ್ ಕ್ವಶನ್ ಮಾಡ್ತಾರೆ. ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ನೀವು 100 ದಿನ ಏನು ಟಾರ್ಗೆಟ್ ಕೊಟ್ಟಿರಿ, 25 ದಿನ ತಗೊಂಡು ನಮಗೆ ಪರಿಹಾರ ಕೊಡಿಸಿ, ನೀವು 75 ದಿನದಲ್ಲಿ ನಿಮ್ಮ ಕಾಮಗಾರಿನ ಮಾಡ್ಕೊಂಡು ಹೋಗಿ. ನಮಗೂ ರೈತರು, ನಮಗೂ ಅರಿವಿದೆ, ಕುಡಿಯೋ ನೀರು ಮತ್ತು ಈ ಕೆರೆಗೆ ಕಟ್ಟೆಗಳಿಗೆ ನೀರು ಬೇಕು ಅನ್ನೋದು ನಮಗೂ ಅರಿವಿದೆ ರೈತರಾಗಿರೋದ್ರಿಂದ. ಈ ಪ್ರಾಜೆಕ್ಟಿಗೆ ನಮ್ದು ವಿರೋಧ ಇಲ್ಲ, ಸರ್ಕಾರದ ಪ್ರಾಜೆಕ್ಟಿಗೆ ವಿರೋಧ ಇಲ್ಲ. ಸರ್ಕಾರಕ್ಕೆ ನಾವು ಈ ಒಂದು ಕಾಮಗಾರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆದರೆ ನಮಗೆ ಪರಿಹಾರ ಕೊಡದಲೇ ವಂಚನೆ ಮಾಡಿ ಕಾಮಗಾರಿ ಮಾಡ್ಕೊಂಡು ಹೋದರೆ ನಮ್ಮ ವಿರೋಧ, ಪ್ರತಿಭಟನೆ ಅದು ವಿರುದ್ಧ ಇದೆ. ರಾಜ್ಯ ಸರ್ಕಾರಕ್ಕೆ 2018ರಲ್ಲಿ ಗುತ್ತಿಗೆದಾರರು ಕರಾರು ಪತ್ರ ಮಾಡಿಸಿಕೊಂಡು ಸ್ವಲ್ಪ ಹಣ ಕೊಟ್ಟಿದ್ರು. ಬಾಕಿ ಹಣ ಕಾಮಗಾರಿ ಆರಂಭವಾದಾಗ ಕೊಡೋದಾಗಿ ಹೇಳಿದ್ರು. ಆದರೆ ಇದೀಗ ಕಾಮಗಾರಿ ನಡೀತಿದ್ರು ಪರಿಹಾರ ನೀಡದೆ ನಮ್ಮ ಕಣ್ಣಲ್ಲಿ ನೀರು ತರಿಸ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ ಅವರು ಕೆಲಸ ಮುಗಿಸಿದ ಮೇಲೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಸಬ್ಬು ಬೇಳ್ಕೊಂಬಂದು ಸರ್ ಹಿಂಗೆ ಮಲ್ತಾ ಇದ್ದು ಎಣ್ಣೆ ತೋರಿಸ್ಕೊಂಡು ನಾವು ನಂಬಿಬಿಟ್ವಲ್ಲ ಸರ್. ಈ ಥರ ನಂಬಿಕೆ ಮಧ್ಯವರ್ತಿಗಳು ಅವರು ಇವರು ಎತ್ತಿನೊಳ್ಳೆ ಕಾಂಟ್ರಾಕ್ಟ್ದಾರ ಆ ಥರ ನಂಬಿಸ್ಬಿಟ್ರು ಸರ್ ನಮ್ಮನ್ನು. ಜಿಲ್ಲಾಡಳಿತದಿಂದ ಅದೇ ನಮ್ಮ ತಾಲೂಕು ಇವರು ದಂಡಾಧಿಕಾರಿಗಳು ಬಂದಿದ್ದರು, ನಮ್ಮ AC ಅವ್ರು ಬಂದಿದ್ದರು, ಸಕಲೇಶ್ಪುರ ವಿಭಾಗದವರು, ಇನ್ನೇನು ರಕ್ಷಣಾ ಇಲಾಖೆಯವರೆಲ್ಲ ಬಂದಿದ್ರು ಸರ್. ಅಷ್ಟೇ ಅವ್ರು ಎಲ್ಲರಿಗೂ ಹೇಳಿರೋದು ಇದೆ, ಈ ಕಷ್ಟನೆಲ್ಲ ಕೇಳ್ಕೊಂಡು ನೋಡ್ಕೊಂಡು ಕಣ್ಣೀರು ಹಾಕೋದು ನೋಡಿ ಅವ್ರು ವಾಪಸ್ ಹೋಗಿದ್ದಾರೆ ಸರ್. ಯಾವುದೇ ಥರದ್ದು ದೌರ್ಜನ್ಯ ಏನೂ ಮಾಡಿಲ್ಲ. ನಮ್ಮಿಂದ ಯಾವುದೇ 5 ಪೈಸೆ ಯಾವುದು ಏನೂ ಆಗಿಲ್ಲ ಸರ್ ಅವ್ರಿಗೆ. ಹಂಗಾಗಿ ಕಷ್ಟ ನೋಡೇ ವಾಪಸ್ ಹೋಗ್ಬಿಟ್ರು ಸರ್ ಅವರೆಲ್ಲ. 127 ಎಕರೆಯಲ್ಲಿ 69-70 ಚಿಲ್ಲರೆ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ಸರ್. ಇವತ್ತು ಕೂಲಿ ಹೋಗಿ ಯಾರು ಕರಿತಿಲ್ಲ ಸರ್. 200 ರೂಪಾಯಿ ಕೊಡಿ ಸರ್, ಬರ್ತೀವಿ ಶುಂಠಿ ಮಣ್ಣು ಹಾಕಕ್ಕೆ ಅಂದ್ರೆ ಅವ್ರು ಬೇಡಪ್ಪ ಏನು ಬೇಡ, ಮಳೆ ಕೂತಿದೆ, ನಾವೇ ದಿಕ್ಕಾಪಾಲಾಗಿ ಹೋಗಿದ್ದೀವಿ ಸರ್ ಇವತ್ತು.
ಇನ್ನಾದರೂ ಸರ್ಕಾರ ವಶಪಡಿಸಿಕೊಂಡ ರೈತರ ಭೂಮಿಗೆ ಸೂಕ್ತ ಪರಿಹಾರ ಕೊಡುತ್ತಾ ರೈತರ ಕಣ್ಣೀರು ಒರೆಸುತ್ತಾ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.